ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗಂತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಬಂಗಾರಮ್ಮ ಇದ್ದವರು, ಓ ಹಾಗಾದ್ರೆ ನೀ ಮಾಡಿದ ಕೆಲಸದಿಂದ ಫಲ ಕೊಡ್ತು ಅಂತ ಹೇಳ್ತಿರ್ಬೇಕಾದ್ರೆ ಕಂಟಿ ಬಂಗಾರ. ಆಗ ರಾಧಾ ಇದ್ದಳು, ಅದೇನ್ ಕೆಲ್ಸ ಅತ್ತೆ ಮಾವ ಮಾಡಿದ ಕೆಲ್ಸ ಅಂತ ಕೇಳಿದಾಗ, ಅದೇನಿಲ್ಲ ರಾಧಾ ಇವತ್ತು ಅಂತ ಕಂಟಿ ಏನೋ ಮಾತು ಮರೆಸ್ತಾನೆ. ಇಂಥ ಹೊತ್ನಾಗೆ ಮೆಸ್ಸೇ ಇಲ್ವಲ್ಲ ಆ ಕಂಟಿ ಚಟ್ಪಡಿಸ್ತಿರ್ಬೇಕಾದ್ರೆ ವಸು ಇದ್ದಳು, ಸ್ನೇಹ ಪುಟ್ಟಕ್ಕನ ಮನೆಗೆ ಹೋಗಿರ್ಬೇಕು ಅಣ್ಣಯ್ಯ ಅಂತ ಹೇಳ್ತಾಳೆ. ಹೌದಾ, ಹಂಗಾದ್ರೆ ನಾನು ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಕಂಟಿ ಹೇಳ್ಬೇಕಾದ್ರೆ ಬಂಗಾರಮ್ಮನವರು ಕೂಡ ನಾನು ಅಷ್ಟೇ ಗುಡಿಗೆ ಹೋಗಿ ಬರ್ತೀನಿ, ಸ್ನೇಹಂಗೆ ಏನಾದ್ರು ಈ ಪರೀಕ್ಷೆ ಪಾಸ್ ಆದ್ರೆ ಗುಡಿಗೆ ಹೋಗಿ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ, ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಸಾಧನೆ ಮಾಡೋಳೆ ತಾಯಿಗೆ 108 ತೆಂಗಿನಕಾಯಿ ಹೊಡೆದು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಬಂಗಾರಮ್ಮನವರು ಹೇಳ್ತಾರೆ. ಮಾದೇಗೌಡ್ರಿದ್ದವರು, ನಾನು ಬರ್ತೀನಿ ಬಂಗಾರ ಅಂತ ಹೇಳ್ತಾರೆ. ಬಂಗಾರಮ್ಮನವರು, ನೀವು ಬೇಡ ಬರೋದು, ನೀವ್ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ, ಇದು ನನ್ನ ಹರಕೆ, ನಾನೊಬ್ಳೇ ಹೋಗಿ ನೆರವೇರ್ಸ್ಕೊಂಡ್ ಬರ್ತೀನಿ ಅಂತ ಬಂಗಾರಮ್ಮನವರು ಕಾಳಿಗೆ ಕಾರ್ ತೆಗಿಯಕ್ಕೆ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ರಾಧಾ ಮನ್ಸಲ್ಲೇ, ಇವಳು ಸುಮ್ಮನೆ ಮನೇಲಿದ್ದಾಗಲೇ ಇವಳನ್ನ ತಡಿಯಕ್ ಆಗ್ತಿರ್ಲಿಲ್ಲ, ಇನ್ ಡಿಸಿ ಬೇರೆ ಆಗ್ತಿದ್ದಾಳೆ ಅಂತ ಮನ್ಸಲ್ಲೇ ಬೈಕೋತಾ ಇರ್ತಾಳೆ. ಈ ಕಡೆ ಸ್ನೇಹ ಇದ್ದವಳು ಚಂದ್ರು ಅಣ್ಣಯ್ಯನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿ ಒಂದ್ ಜಾಗಕ್ಕೆ ಕರ್ಸ್ಕೊಂಡಿರ್ತಾಳೆ. ಆಗ ಚಂದ್ರು ಅವರು, ಏನ್ ಸ್ನೇಹ ಏನೋ ವಿಷಯ ಮಾತಾಡ್ಬೇಕು ಅಂತ ಕರ್ಸ್ಕೊಂಡೆ, ಅಷ್ಟೊಂದು ಇಂಪಾರ್ಟೆಂಟ್ ವಿಷಯನಾ ಅಂತ ಕೇಳ್ತಾರೆ. ಆಗ ಸ್ನೇಹ, ಅಲ್ಲ ಅಣ್ಣಯ್ಯ, ಇಂಪಾರ್ಟೆಂಟ್ ವಿಷಯ ಅಲ್ಲ ಅಂತ ಹೇಳಿದ್ರೆ ನೀನ್ ಮೀಟ್ ಮಾಡಕ್ ಬರ್ತಿರ್ಲಿಲ್ವಾ ಅಂತ ಕೇಳ್ತಾಳೆ. ಏನಿಲ್ಲ, ನೀನ್ ಯಾವತ್ತಾರು ಕರೆದಾಗ ನಾನು ಇಲ್ಲ ಅಂತ ಹೇಳಿದಿನ ಹೇಳು ಅಂತ ಚಂದ್ರು ಹೇಳ್ತಾನೆ. ಯಾವುದೋ ವಿಷಯನ ಮನ್ಸಿಗೆ ತುಂಬಾ ಹಚ್ಕೊಂಡಿದ್ಯಾ ಅಂತ ಗೊತ್ತಾಗ್ತಿದೆ, ಪರವಾಗಿಲ್ಲ ಅದೇನ್ ವಿಷಯ ಹೇಳು ಅಂತ ಚಂದ್ರು ಕೇಳಿದಾಗ, ಇಬ್ರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಪುಟ್ಟಕ್ಕ ಅಲ್ಲಿಗೆ ಬರ್ತಾರೆ. ಅಯ್ಯೋ ಚಂದ್ರು, ಯಾವಾಗ ಬಂದ್ಯಪ್ಪ ಅಂತ ಕೇಳಿದಾಗ, ಇಲ್ಲ ನಾನು ಇವಾಗಷ್ಟೇ ಬಂದೆ, ಹೇಗಿದ್ದೀಯಾ, ನೀನು ನಮ್ಮ ಮನೆ ಕಡೆ ಬರ್ದೆ, ತುಂಬಾ ದಿನ ಆಗೋಯ್ತು ಅಂತ ಪುಟ್ಟಕ್ಕ ಅವನಿಗೆ ಕೇಳ್ತಾರೆ. ಈ ಕೇಸ್ ವಿಷಯಗಳಲ್ಲಿ ಸ್ವಲ್ಪ ಮುಂಬೈ ಹೋಗಿದ್ದೆ, ಹಾಗಾಗಿ ಬರಕ್ಕಾಗ್ಲಿಲ್ಲ. ಹೋ ಹೌದಾ, ನಂಜವ್ವ ಹೇಳ್ತಾ ಇದ್ಲು ನಡಿಯಪ್ಪ ಒಳಕ್ಕೆ ಅಂತ ಪುಟ್ಟಕ್ಕ ಹೇಳ್ತಾರೆ. ಪುಟ್ಟಕ್ಕ ಇದ್ದವ್ರು, ಏನ್ ಸ್ನೇಹ ಇದು ಹೊರಗಡೆ ನಿಲ್ಸಿ ಮಾತಾಡ್ತಿದ್ಯಲ್ಲ, ಒಳ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಸ್ನೇಹ ಇದ್ದವಳು, ಇಲ್ಲ ಅವ್ವ ಏನೋ ಸ್ವಲ್ಪ ಮಾತಾಡೋದಿತ್ತು, ಮಾತಾಡ್ಕೊಂಡು ಒಳಗ್ ಬರ್ತೀವಿ, ನೀನ್ ಹೋಗಿರು ಅಂತ ಹೇಳ್ತಾಳೆ. ಆಗ ಪುಟ್ಟಕ್ಕನವರು, ನಿಂಗೇನಾರು ಕುಡಿಯಕ್ ತಗೋಬರ್ತೀನಿ ಅಂತ ಚಂದ್ರುಗೆ ಹೇಳ್ತಾರೆ. ಆಗ ಚಂದ್ರು ಕೇಳ್ತಾರೆ, ಸ್ನೇಹ ಇವಾಗ ಹೇಳು ಏನ್ ವಿಷಯ ಅಂತ ಕೇಳಿದಾಗ ಸ್ನೇಹ ಇದ್ದವಳು ಅವಳ ಬ್ಯಾಗಿಂದ ಒಂದು ಲೆಟರ್ನ ತೆಗೆದು ತೋರಿಸ್ತಾಳೆ. ಚಂದ್ರು ಇದ್ದವ್ರು, ಇದೇನಿದು ಲೆಟರ್ ಅಂತ ಕೇಳಿದಾಗ, ತಗೋ ನೀನೇ ಓದು ಅಂತ ಚಂದ್ರು ಕೈಗೆ ಆ ಲೆಟರ್ನ ಕೊಡ್ತಾಳೆ. ಚಂದ್ರು ಆ ಲೆಟರ್ನ ಓದ್ತಾನೆ, ಅವನಿಗೆ ತುಂಬಾನೇ ಶಾಕ್ ಆಗತ್ತೆ. ಚಂದ್ರು ಇದ್ದವರು, ಇದ್ಯಾರು ಬರ್ದಿರ್ಬೋದು ಲೆಟರ್ ಅಂತ ಕೇಳಿದಾಗ ಸ್ನೇಹ ಇದ್ದವಳು, ನಿಂಗ್ಯಾರು ಬರ್ದಿರ್ಬೋದು ಅನ್ಸತ್ತೆ ಅಣ್ಣಯ್ಯ ಅಂತ ಸ್ನೇಹ ಹೇಳಿದಾಗ ಚಂದ್ರು, ಇದು ಯಾರಾದ್ರೂ ಅತ್ತೆಗೆ ಬೇಡವಾಗಿರೋರೇ ಬರ್ದಿರ್ಬೋದು ಅನ್ಸತ್ತೆ, ಸ್ನೇಹ ಇದನ್ನ ನೀನ್ಯಾಕೆ ಇಟ್ಕೊಂಡಿದೀಯಾ ಅಂತ ಚಂದ್ರು ಕೇಳಿದಾಗ ಸ್ನೇಹ, ಇದನ್ನ ನನಗೆ ಗೊತ್ತಿಲ್ಲದೆ ಯಾರೋ ನನ್ನ ಬ್ಯಾಗಲ್ಲಿ ಇಟ್ಟಿದ್ದಾರೆ ಅಣ್ಣಯ್ಯ, ಲೆಟರ್ ಸಿಕ್ದಾಗಿಂದ ನಂಗೆ ಈ ಲೆಟರ್ದೇ ಚಿಂತೆ ಆಗ್ಬಿಟ್ಟಿದೆ ಅಂತ ಸ್ನೇಹ ಹೇಳಿದಾಗ ಚಂದ್ರು, ಸ್ನೇಹ ಈ ತರ ಲೆಟರು ನಂಗೆ 1000 ಬರುತ್ತೆ, ಕೇಸ್ ತಗೊಂಡ್ರೆ ನಿನ್ ಕೈ ಕತ್ತರಿಸ್ತೀನಿ ಅಂತ, ಏನಿಲ್ಲ ಅಂದ್ರೆ ಈ ತರದ್ ಲೆಟರ್ಸ್ ದಿನಕ್ಕೊಂದೆರಡು ಅಂತ ಚಂದ್ರು ಹೇಳಿದಾಗ ಸ್ನೇಹ, ಆದ್ರೆ ಅಣ್ಣಯ್ಯ ಲೆಟರಿಗೆ ತಕ್ಕಂಗೆನೆ ಇತ್ತೀಚೆಗೆ ಅತ್ತೆ ನಡವಳಿಕೆ ಕೂಡ ಬದಲಾಗಿದೆ ಅಂತ ಸ್ನೇಹ ಹೇಳಿದಾಗ ಚಂದ್ರು, ಏನ್ ಹೇಳ್ತಿದ್ಯಾ ಸ್ನೇಹ ಅಂತ ಕೇಳ್ತಾನೆ. ಆಗ ಸ್ನೇಹ, ಹೌದಣ್ಣಯ್ಯ, ಅತ್ತೆ ಯಾವತ್ತಾದ್ರೂ ನಂಜಮ್ಮನ್ ಮಾತನ್ನ ಒಪ್ಕೊಂಡಿರೋದ್ ನೋಡಿದ್ಯಾ, ಇಲ್ಲ ಅಲ್ಲ, ಅದ್ಕಿನ ನಿಮ್ಮನೆಗೆ ಕಳ್ಸೋಕ್ ರೆಡಿ ಇದ್ರು ಅತ್ತೆ, ಅದು ವಸು ಅತ್ಕೆಗೆ ನಿಮ್ಮನೆಗೆ ಹೋಗಕ್ ಇಷ್ಟ ಇಲ್ಲ ಅಂತ ಗೊತ್ತಿದ್ರೂನು ಅಂತ ಸ್ನೇಹ ಹೇಳಿದಾಗ ಚಂದ್ರು, ಸ್ನೇಹ ಒಬ್ಳು ತಾಯಿ ಆದವಳು ಮಗಳು ತನ್ನ ಗಂಡ ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ, ಅಷ್ಟಕ್ಕೂ ನೀನು ಮತ್ತೆ ಕಂಟಿ ವಸುಗೆ ತಾನೇ ಸಪೋರ್ಟ್ ಮಾಡೋದು ಅಂತ ಚಂದ್ರು ಹೇಳಿದಾಗ ಸ್ನೇಹ, ಅಯ್ಯೋ ಆತರ ಹೇಳ್ತಿಲ್ಲ ಅಣ್ಣಯ್ಯ, ನಾನು ಇತ್ತೀಚೆಗೆ ಅತ್ತೆ ನಡವಳಿಕೆಯಲ್ಲಿ ತುಂಬಾನೇ ಬದಲಾವಣೆ ಇದೆ, ಅದು ತಮ್ಮ ಹೆಸರಲ್ಲಿ ಬಾರ್ ಓಪನ್ ಮಾಡ್ಕೊಂಡಿದ್ದಾರೆ, ನನಗೆ ಇನ್ಫಾರ್ಮ್ ಮಾಡದೆ ಕೋಆಪರೇಟಿವ್ ಬ್ಯಾಂಕ್ ಇಂದ ಪತ್ರಗಳನ್ನ ಮನೆಗೆ ತರಿಸ್ಕೊಂಡಿದ್ದಾರೆ, ವಸು ಅದಕ್ಕೆ ಜೊತೆ ಕರೆಕ್ಟ್ ಆಗಿ ಮಾತಾಡ್ತಿಲ್ಲ, ಮಗುನಂತೂ ಮುದ್ದಾಡ್ತಾನೆ ಇಲ್ಲ, ಯಾಕೆ ಮಾವಯ್ಯಂಗೂ ಅತ್ತೆ ಬದಲಾಗಿದ್ದಾರೆ ಅನ್ಸ್ತಿದೆ, ಅಷ್ಟಕ್ಕೂ ಇದೇ ಟೈಮಲ್ಲಿ ಈ ಲೆಟರ್ ನನ್ನ ಕೈ ಸಿಕ್ಕಿದೆ ಅಂದ್ರೆ ಯಾರೋ ನಮ್ಮನ್ನ ಎಚ್ಚರಿಸಕ್ಕೆ ಮಾಡ್ತಿರ್ಬೋದು ಅನ್ಸತ್ತೆ ಅಲ್ವಾ ಅಂತ ಸ್ನೇಹ ಹೇಳಿದಾಗ ಚಂದ್ರು ಇದ್ದೋನು, ನಾನ್ ಲಾಯರು, ನಿಂದ್ ಮಾತ್ರ ಪೊಲೀಸ್ ಬುದ್ಧಿ, ಇದ್ದಾಗ್ಲಿಂದನೂ ಹಿಂಗೆ, ಎಲ್ಲರೂ ಕಳ್ಳ ಪೊಲೀಸ್ ಆಟ ಆಡ್ತಿದ್ರೆ ನಾನು ನೀನು ಲಾಯರ್ ಮತ್ತೆ ಪೊಲೀಸ್ ಆಟ ಆಡ್ತಿದ್ವಿ, ಚಿಲ್ ಸ್ನೇಹ, ನನಗ್ ಅನ್ಸ್ತಾ ಇದೆ ಯಾರೋ ನಿನಗೆ ಆಗದೆ ಇದ್ದವ್ರು ಈ ಲೆಟರ್ನ ಬರ್ದಿರ್ಬೋದು ಅಥವಾ ಈ ಆಟ ಆಡ್ಸಕ್ಕೆ ಹೀಗೆ ಮಾಡಿರ್ಬೋದು ಅಂತ ಚಂದ್ರು ಹೇಳ್ತಾರೆ. ಆಗ ಸ್ನೇಹ, ಈ ಹ್ಯಾಂಡ್ ರೈಟಿಂಗ್ ನೋಡು, ಅದು ಎರಡನ್ನೂ ಕಂಪೇರ್ ಮಾಡು ಅಂತ ಅವಳ ಮೊಬೈಲ್ನಲ್ಲಿರೋ ಒಂದು ಲೆಟರ್ನ ತೋರಿಸಿ ಆ ಲೆಟರ್ಗೆ ಕಂಪೇರ್ ಮಾಡೋಕೆ ಚಂದ್ರುಗೆ ಹೇಳ್ತಾಳೆ. ಸ್ನೇಹ, ನಿಂಗಿದೆರಡು ಸೇಮ್ ಅನ್ಸ್ತಾ ಇಲ್ವಾ ಅಂತ ಚಂದ್ರುಗೆ ಕೇಳಿದಾಗ ಚಂದ್ರು, ಹೌದು, ಬಟ್ ಯಾರು ಬರ್ದಿರ್ಬೋದು ಅಂತ ಚಂದ್ರು ಕೇಳಿದಾಗ ಸ್ನೇಹ ಇದ್ದಳು ಸಹನಕ್ಕ ಅಂತ ಹೇಳ್ತಾಳೆ.
ಚಂದ್ರು ಶಾಕಲ್ಲಿ ಸಹನನ ಏನ್ ಹೇಳ್ತಿದ್ಯಾ ಸ್ನೇಹ ಅಂತ ಕೇಳಿದಾಗ ಸ್ನೇಹ ಹೌದು ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಬಂದು ಚಂದ್ರುಗೆ ಮಜ್ಜಿಗೆ ತಂದು ಕೊಡ್ತಾರೆ. ಪುಟ್ಟಕ್ಕ ಇದ್ದವರು ನೀವು ಮಾತಾಡೋದ್ನ ನಾನು ಕೇಳಿಸ್ಕೊಂಡೆ ಅಂತ ಹೇಳಿದಾಗ ಸ್ನೇಹ ಶಾಕಲ್ಲಿ ಅವ್ವ ಅಂತ ಹೇಳ್ತಾಳೆ. ಅವ ನೀನು ಎಲ್ಲರಿಗೂ ಬುದ್ಧಿ ಹೇಳೋ ಹುಡುಗಿ ನೀನೇ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೆಂಗೆ? ಹನನ್ ಜಪ್ತಿಯಿಂದ ಹೊರಗೆ ಬರಕ್ಕೆ ನಾವೆಲ್ಲರೂ ಒದ್ದಾಡ್ತಾ ಇದ್ದೀವಿ. ಇಂಥ ಹೊತ್ನಾಗೆ ನಮ್ಮ ತಲೆ ಕೆಡ್ಸಕ್ಕೆ ಯಾರೋ ಈ ಥರ ಲೆಟರ್ ಬರ್ದಿರ್ಬೋದು ಅಂತ ಹೇಳಿದಾಗ ಸ್ನೇಹ ಇದ್ದವಳು ಅಲ್ಲವ್ವ ಅದು ಅಂತ ಏನೋ ಹೇಳಕ್ ಹೋಗ್ಬೇಕಾದ್ರೆ ಪುಟ್ಟಕ್ಕ ಅಮ್ಮವ್ರಿಗೆ ಯಾರೋ ಆಗದೆ ಇದ್ದವರೇ ಈ ಲೆಟರ್ನ ಬರ್ದಿದ್ದಾರೆ. ಮಾನದ ದಾರಿ ಮಶಾಣ ಅಂತಾರೆ. ಆ ತಲೆಯಿಂದ ಕಿತ್ತೆಸಿ ಅಂತ ಪುಟ್ಟಕ್ಕ ಆ ಲೆಟರನ್ನ ಹರಿತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಕಂಟಿ ಬರ್ತಾನೆ. ಏನವ್ವ ಇದು ಅಂತ ಕೇಳ್ತಾನೆ. ಇನ್ನು ಈ ಕಡೆ ದೇವಿಪುರಕ್ಕೆ ಕಾಳಿ ಮತ್ತೆ ಸಹನ ಇಬ್ರು ಬರ್ತಾರೆ. ಹಂಗ ಸಹನ ಇದ್ದಳು ಯಾಕ್ಲ ಕಾಳಿ ಇಲ್ಲೇ ನಿಲ್ಸ್ಬಿಟ್ಟೆ ಗಾಡಿನ ಅಂತ ಕೇಳ್ದಾಗ ಕಾಳಿ ಯಾಕವಿ ನಿಂಗೆ ಟೆನ್ಷನ್ ಆಗ್ತಾ ಇಲ್ವಾ? ಮಂದಿರ ನನಗೆ ಕೈಕಾಲೆಲ್ಲ ನಡುಗ್ತೈತೆ. ಕಾಳಿ ಹೇಳ್ದಾಗ ಸಹನ ಕಾಳಿ ಮೊದ್ಲು ಸ್ನೇಹಂಗ್ ವಿಷಯ ಹೇಳ್ಬೇಕಂತ ತಾನೇ ನಾವಿಲ್ಲಿಗೆ ಬಂದಿರೋದು ಅಂತ ಸಹನ ಕಾಳಿಗೆ ಹೇಳ್ತಾಳೆ. ಆಗ ಕಾಳಿ ಇದ್ದನು ಮೆತ್ತಗೆ ಅಲ್ಲ ಸಹನ ಅವರೆಲ್ಲರೂ ನೀನ್ ಸತ್ತೋಗಿದ್ಯಾ ಅನ್ಕೊಂಡಿದ್ದಾರೆ. ಇವಾಗ ನೀ ಅವ್ರ ಮುಂದೆ ಹೋಗಿ ನಿಂತ್ರೆ ಏನಂತ ಹೇಳ್ತೀಯಾ ಅಂತ ಕಾಳಿ ಸಹನಂಗೆ ಕೇಳ್ತಾನೆ. ಯಾರು ನನ್ನ ನೋಡಕ್ಕಿಲ್ಲ ಅದಕ್ಕೆ ಅಲ್ವೇ ನಾವ್ ಹಿಂಗ್ ಬಂದಿರೋದು ಅಂತ ಸಹನ ಹೇಳ್ತಾಳೆ. ಆಗ ಕಾಳಿ ಅದ್ ಸರಿ ಇವಾಗ ವಿಷಯನ ಅವ್ರ ತಾವ ಹೆಂಗ್ ಹೇಳೋದು ಅಂತ ಕಾಳಿ ಹೇಳಿದಾಗ ಸಹನ ಏನ್ ಆಟ ಆಡ್ತಿದ್ಯಾ ಕಾಳಿ, ನೀನ್ ಹೋಗಿ ಅವ್ರ ಹತ್ರ ವಿಷಯ ಹೇಳ್ಬೇಕು. ಸಹನ ಹೇಳಿದಾಗ ಕಾಳಿ ಟೆನ್ಷನಲ್ಲಿ ಇದು ಮಾತ್ರ ನನ್ನ ಕೈಲಿ ಆಗಕ್ಕಿಲ್ಲ, ನಿಂದ ಅಮ್ಮಯ್ಯ ಅಂತಿ ನನ್ ಬಿಟ್ಬಿಡು ಅಂತ ಸಹನಂಗೆ ಕಾಳಿ ಹೇಳ್ತಾನೆ. ನಾನು ಅವ್ರ ಹತ್ರ ಹೋಗಿ ಬಂಗಾರಮ್ಮ ಹಿಂಗೆ ಅಂತ ಹೇಳಿದ್ರೆ ನಾನಲ್ಲ ಯಾರೇ ಹೇಳಿದ್ರು ಅವ್ರು ನಂಬಕ್ಕಿಲ್ಲ ಅಂತ ಕಾಳಿ ಹೇಳಿದಾಗ ಸಹನ ಅವ್ರು ಬಂಗಾರಮ್ಮನವರೇ ಅಲ್ಲ ಅಂತ ಹೋಗಿ ಹೇಳು. ಆ ಬುದ್ಧವಂತೆ ಅವಳಿಗೊಂಚೂರು ಸುಳಿವು ಸಿಕ್ಕರೂ ಸಾಕು ಟಕ್ ಅಂತ ಕಂಡಿಡ್ಬಿಡ್ತಾಳೆ ಸಹನ ಹೇಳ್ತಾಳೆ. ಆಗ ಕಾಳಿ ಆದ್ರುವೆ ಅಂತಿರ್ಬೇಕಾದ್ರೆ ಮತ್ತೆ ಸಹನ ಕಾಳಿ ಇಲ್ಲಿ ತನಕ ಬಂದು ನೀನ್ ಹೇಳಲಿಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಆಣೆ ಅಂತ ಸಹನ ಹೇಳ್ತಾಳೆ. ನಿನಗೋಸ್ಕರ ಹೋಗಿ ಹೇಳ್ತೀನಿ ಅದಕ್ಕೆಲ್ಲ ಆಣೆ ಗಿಣೆ ಏನ್ ಬೇಡ ಅಂತ ಹೇಳಿತಾನೆ ಕಾಳಿ. ಈ ಕಡೆ ಕಂಠಿ ಇದ್ದವನು ಅವನ ಹತ್ರ ಪುಟ್ಟಕ್ಕನ ಹತ್ರ ಇರೋ ಲೆಟರ್ನ ಇಸ್ಕೊಂಡು ಏನವ ಇದು ಅಂತ ಒಂದೊಂದನ್ನೇ ಜೋಡಿಸಿ ಓದೋಕ್ಕಂತ ಟ್ರೈ ಮಾಡ್ತಾನೆ. ಆಗ ಕಂಠಿಗೆ ಈ ಲೆಟರ್ ಅನ್ನ ಸ್ನೇಹನ್ ಹತ್ರ ನೋಡಿದ್ದು ನೆನಪಾಗತ್ತೆ. ಕಂಠಿ ಕೇಳ್ತಾನೆ ಮೆಸ್ಸು ಇದೇ ಲೆಟರ್ ಅಲ್ವಾ ನೀವು ಇಟ್ಕೊಂಡಿದ್ದು ಅಂತ ಕಂಠಿ ಕೇಳಿದಾಗ ಚಂದ್ರು ಅದೇನಿಲ್ಲ ಕಂಠಿ ಬಿಡದ್ನಾ ಅಂತ ಹೇಳಿದಾಗ ಇಲ್ಲ ಬಾವ ಈ ಲೆಟರ್ ಮೆಸ್ತವನೇ ಇತ್ತು, ಅದೇನೋ ಜನರು ಕೊರತೆ ಹೇಳ್ಕೊಳ್ಳೋದನ್ನ ಈಗ್ಲಿಂದನೇ ತಯಾರಿ ಮಾಡ್ಕೋಬೇಕು ಅಂತ ಇಟ್ಕೊಂಡಿದ್ರು ಅಂತ ಕಂಠಿ ಹೇಳಿದಾಗ ಚಂದ್ರು ಹಾ ಅಂತ ಚಂದ್ರು ಹೇಳ್ತಾನೆ. ಆದ್ರೆ ಕಂಠಿ ಇದ್ದನು ಅವ್ವ ಯಾಕಿದನ್ನ ಹರಿದಾಕ್ಬಿಟ್ರು ಯಾಕವ್ವ ಅಂತ ಕೇಳ್ತಾನೆ. ಆಗ ಸ್ನೇಹ ಇದ್ದಳು ಶ್ರೀ ನಾನವತ್ತು ನಿಮ್ಮಿಂದ ಈ ವಿಷಯನ ಮುಚ್ಚಿಟ್ಬಿಟ್ಟೆ ಸಾರಿ ಅಂತ ಹೇಳಿದಾಗ ಕಂಠಿ ಏನು ಅಂತ ಕೇಳ್ತಾನೆ. ಆಗ ಸ್ನೇಹ ಅದು ಅಂತ ಹೇಳಕ್ ಹೋಗ್ಬೇಕಾದ್ರೆ ಚಂದ್ರು ಸ್ನೇಹ ಹೇಳ್ಬೇಡ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ. ಆಗ ಸ್ನೇಹ ಇಲ್ಲ ಅಣ್ಣಯ್ಯ ಆ ವಿಷಯನ ನಾನು ಶ್ರೀಯಿಂದ ಮುಚ್ಚಿಟ್ಟಿರೋದಕ್ಕೆ ನನಗಿನ್ನೂ ಗಿಲ್ಟ್ ಕಾಡ್ತಾನೆ ಇದೆ. ಸ್ನೇಹ ಹೇಳಿದಾಗ ಕಂಠಿ ಏನಂತ ಹೇಳಿ ಮೆಸ್ಸೋ ಅಂತ ಕೇಳ್ತಾನೆ. ಆಗ ಸ್ನೇಹ ಇದ್ದವಳು ಶ್ರೀ ಲೆಟರಲ್ಲಿ ಏನಂತ ಬರ್ದಿದೆ ಗೊತ್ತಾ ಅಂತ ಸ್ನೇಹ ಕೇಳಿದಾಗ ಪುಟ್ಟಕ್ಕ ಇದ್ದವರು ಅಯ್ಯೋ ಯಾರೋ ಅಮ್ನೋರ್ ಬಗ್ಗೆ ತಪ್ಪಾಗಿ ಬರ್ದ್ಬಿಟ್ಟಿದಾರಂತೆ ಕಣಪ್ಪ, ಅಕ್ಷರಗಳು ಸಹನನ ಅಕ್ಷರ ಇದ್ದಂಗಿದಾವೆ ಅಂತ ಹೇಳಿ ಇವಳು ತಲೆ ಕೆಡ್ಸ್ಕೊಂಡ್ ಬಿಟ್ಟಿದ್ದಾಳೆ. ಎರಡರಲ್ಲೂ ಸತ್ಯ ಇಲ್ಲ, ಅಮ್ನೋರು ಇಂಥ ತಪ್ಪು ಮಾಡೋಕ್ ಸಾಧ್ಯ ಇಲ್ಲ, ಸಹನ ವಾಪಸ್ ಬರಕ್ ಸಾಧ್ಯ ಇಲ್ಲ. ನೇ ವಿಷಯನ ತಲೆಯಿಂದ ತೆಗೆದ್ಬಿಟ್ಟಿದೀನಿ, ಇವಳ ವಿಷಯನ ತಲೆ ಕೆಡ್ಸ್ಕೊಂತಾವಳೆ ಅಂತ ಪುಟ್ಟಕ್ಕ ಹೇಳಿದಾಗ ಕಂಠಿ ಅವನ ಬಗ್ಗೆ ತಪ್ಪಾಗಿ ಬರ್ದವ್ರ ಏನಂತ ಬರ್ದಿದ್ದಾರೆ ಮೆಸ್ಸು ಅಂತ ಕಂಠಿ ಕೇಳಿದಾಗ ಪುಟ್ಟಕ್ಕ ಅಯ್ಯೋ ಬಿಡಪ್ಪ ಬ್ಯಾಡ್ದಿರೋ ವಿಷಯದ ಬಗ್ಗೆ ಈಗ ಯಾಕೆ ತಲೆ ಕೆಡ್ಸ್ಕೋಬೇಕು, ಅಷ್ಟಕ್ಕೂ ಗಂಡನ ಹತ್ರ ಈ ವಿಷಯ ಮುಚ್ಚಿಡ್ಬೇಕು ಅನ್ಸ್ದೆ ಹೇಳ್ಬೇಕು ಅನ್ಸ್ದಲ್ಲ ಮೆಚ್ಚದೆ ಕಣವ್ವ, ಗಂಡ ಹೆಂಡ್ರು ಅಂದ್ರೆ ಹಿಂಗೆ ಇರ್ಬೇಕು ಪುಟ್ಟಕ್ಕ ಹೇಳ್ತಾರೆ. ಇನ್ನು ಈ ಕಡೆ ಸಹನ ಮತ್ತೆ ಕಾಳಿ ಇಬ್ರು ಕೇಳಿಸ್ಕೊತಾ ನಿಂತ್ಕೊಂಡಿರ್ತಾರೆ. ಆಗ ಸಹನ ಇದ್ದಳು ಕಾಳಿ ಅವರು ಬಂಗಾರಮ್ಮನವ್ರ ಬಗ್ಗೆ ತಾನೇ ಮಾತಾಡ್ತಿರೋದು ಅಂತ ಕೇಳ್ತಾಳೆ ಸಹನ. ಕಾಳಿ ಇದ್ದನು ಹೌದು ಕಣವಿ ನಂಗೂ ಹಂಗೆ ಚೂರು ಕೇಳಿಸ್ತೈತೆ, ಮಾಡದ್ ಬೇಡ ಕಣ್ಲ ಹೋಗಿ ಬಿರ್ನೆ ದಿಟ ಹೇಳ್ಬಿಡು ಅಂತ ಸಹನ ಕಾಳಿಗೆ ಹೇಳ್ತಾಳೆ. ಕಾಳಿ ಇದ್ದನು ಇದೇನವಿ ಇವಾಗ ನಿಮ್ ಮನೇಲಿ ಇರೋದು ಬಂಗಾರಮ್ಮ ಅಲ್ಲ ಜೈಲ್ ಕೈದಿ ಅಂತ ಹೇಳ್ಬರಲ್ಲ ಅಂತ ಕೇಳ್ದಾಗ ಸಹನ ಹೋಗಿ ಹೇಳು ಅಂತ ಸಹನ ಹೇಳಿದಾಗ ಅವಿ ನೀನೊಳ್ಳೆ ಹೋಗಿ ಹೇಳ್ಬಿಡು ಅಂತ ಹೇಳ್ಬಿಡ್ತೀಯ ನೋಡು ಕಂಠಿ ನಿಂತಿದ್ದಾನೆ ಅವ್ರ ಮುಂದೆ ಬಂಗಾರಮ್ಮ ಹಿಂಗೆ ಅಂತ ಹೇಳೋದು ಬೇಡ, ಯೋಚನೆ ಮಾಡಿದ್ರು ಅಲ್ಲೇ ಗುಂಡಿ ತೊಡಿ ಮುಚ್ಚಾಕ್ಬಿಡ್ತಾನೆ ಅಂತ ಕಾಳಿ ಹೇಳಿದಾಗ ಸಹನ ಈಗ ಮತ್ತೆ ನೀ ಹಿಂಗೆ ಮಾಡಿದ್ರೆ ಅಂತ ಹೇಳ್ಬೇಕಾದ್ರೆ ಕಾಳಿ ಇದ್ದನು ನೋಡು ನಾನು ಮಾಡ್ತಾ ಇರೋದು ಎಷ್ಟು ರಿಸ್ಕ್ ತಗೊಂಡು ಈ ಕೆಲಸ ಮಾಡ್ತಿದ್ದೀನಿ ಅಂತ ನಿನಗೂ ಗೊತ್ತಾಗ್ಲಿ ಅಂತ ಅಷ್ಟೇ. ನೋಡು ಕಾಳಿ ಎಲ್ಲರೂ ಈ ವಿಷಯ ಹೇಳಿದ್ಮೇಲೆ ನನ್ನ ಹೊಡಿಯೋಕೆ ಬಂದ್ರೆ ನೀನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ಬೇಡ ಬಂದು ತಡಿ ಅಂತ ಕಾಳಿ ಹೇಳ್ತಾನೆ. ಆಗ ಸಹನ ಇದ್ದಳು ಹಂಗೆಲ್ಲ ಏನೂ ಆಗಾಕಿಲ್ಲ ಮೊದಲು ನೀನು ಹೋಗಿ ಹೇಳು ಅಂತ ಹೇಳ್ತಾಳೆ.
ಕಾಳಿ ಸ್ನೇಹ ಹೀಗೆ ಮಾತಾಡಾದ್ಮೇಲೆ ಕಾಳಿ ಹೇಳಕ್ಕಂತ ಹೋಗ್ತಾನೆ. ಇನ್ನು ಈ ಕಡೆ ಕಂಠಿ ಇದ್ದನು, ನಾನವತ್ತು ನಿಮ್ಮನ್ನ ನೋಡಿದ ತಕ್ಷಣನೇ ನೀವೇನೋ ಟೆನ್ಷನಲ್ಲಿ ಇದ್ದೀರಾ ಅಂತ ನಂಗೆ ಗೊತ್ತಾಯ್ತು. ನನ್ನ ಹತ್ರ ಹೇಳಿದ್ರೆ ನಾನು ಎಲ್ಲಿ ಚಿಂತೆ ಮಾಡ್ತೀನೋ ಅಂತ ನೀವು ನನ್ನ ತಾವ ಹೇಳಿಲ್ಲ ಅಲ್ವಾ? ನಿಮ್ಗೆ ನನಗಿಂತ ನಿಮ್ಮ ಅಣ್ಣಯ್ಯನೇ ಮುಖ್ಯ ಆಗೋದ್ರು ಅಲ್ವಾ? ಎಷ್ಟೇ ಆದ್ರೂ ನನ್ನ ತಾವ್ ಹೇಳ್ದೆ ಚಂದ್ರಭಾವನ್ ಇಲ್ಲಿ ಕರ್ಸಿ ಮಾತಾಡ್ತಿದ್ದೀರಲ್ಲ, ಬಿಡಿ ಮೆಸ್ಸು. ಆ ಕಂಠಿ ಹೇಳ್ದಾಗ ಚಂದ್ರು ಇದ್ದರು, ಕಂಠಿ ಸ್ನೇಹನ ಉದ್ದೇಶ ನಿನಗ್ ಹೇಳ್ದೆ ನನಗ್ ಹೇಳ್ಬೇಕು ಅನ್ನೋದಲ್ಲ, ಹ್ಯಾಂಡ್ ರೈಟಿಂಗ್ ಬಗ್ಗೆ ನನ್ನನ್ನ ವಿಚಾರಿಸೋದಿಕ್ಕೆ ಇಲ್ಲಿ ಕರೆದಿದ್ದಷ್ಟೇ ಅಂತ ಚಂದ್ರು ಹೇಳ್ತಾನೆ. ಆಗ ಸ್ನೇಹ ಇದ್ದಳು, ಶ್ರೀ ಈ ಲೆಟರ್ ಹಿಂದೆ ಇರೋ ಉದ್ದೇಶನ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ಹೇಳೋಣ ಅನ್ಕೊಂಡಿದ್ದೆ ಅಂತ ಸ್ನೇಹ ಹೇಳ್ದಾಗ ಕಂಠಿ ಇದ್ದನು, ಆದ್ರೂ ನಿಮ್ಗೆ ನನ್ಗಿಂತ ನಿಮ್ಮ ಅಣ್ಣಯ್ಯನೇ ಮುಖ ಆಗೋದ್ರಲ್ಲ. ಕಂಠಿ ಹೇಳ್ದಾಗ ಪುಟ್ಟಕ್ಕ ಇದ್ಯಾಕಪ್ಪ, ಇದ್ಯಾಕೆ ಹಿಂಗ್ ಮಾತಾಡ್ತಿದೀಯಾ ಅಂತ ಪುಟ್ಟಕ್ಕ ಕಂಠಿ ಕೇಳಿದಾಗ ಕಂಠಿ ಮತ್ತೆ ಇವ್ರು ಮಾಡೋದು ಸರಿನೇನವ್ವ, ಅವತ್ತು ವಸುತವ ನಾನ್ ಮುಖ್ಯನಾ ನಿಮ್ಮ ಅಣ್ಣ ಮುಖ್ಯನಾ ಅಂತ ಕೇಳೋರೆ, ಅದಕ್ಕೆ ಇವತ್ತು ಮಾತಿಗೆ ಮಾತು ತೀರ್ಸ್ಕೊಬಿಟ್ಟೆ ಅಂತ ಕಂಠಿ ಹೇಳ್ತಾನೆ. ಪುಟ್ಟಕ್ಕ ನೀನ್ ಮಾತಾಡಿದ್ ನೋಡಿ ಕಾಪ ಗೀಪ ಮಾಡ್ಕೊಬಿಟ್ಟೆ ಅನ್ಕೊಂಡೆ ಅಂತೀರ. ಆಗ ಕಂಠಿ ಇದ್ದನು, ಮೆಸ್ಸೋ ನೀವ್ ಈ ಲೆಟ್ರಲ್ಲಿ ಇರೋದನ್ನ ನಂಬಿದ್ರಾ ಅಂತ ಕೇಳಿದಾಗ ಅಯ್ಯೋ ಇಲ್ಲ ಶ್ರೀ, ಆದ್ರೂ ಯಾಕೆ ಈ ತರ ಬರ್ದಿದ್ದಾರೆ ಅನ್ನೋದೇ ನಂಗೆ ಕಾಡ್ತಾ ಇದೆ ಅಂತ ಸ್ನೇಹ ಹೇಳಿದಾಗ ಕಂಠಿ ಅಯ್ಯೋ ಬಿಟ್ಟಾಕಿ ಮೆಸ್ಸು, ಅವ್ವ ಹೇಳಿಲ್ವೇ, ಯಾರೋ ಬೇಡದೇ ಇರೋರು ಮಾಡಿರೋ ಕೆಲಸ ಇದು, ನಮಗೇನು ದುಶ್ಮನ್ಗಳು ಕಮ್ಮಿ ಅವ್ರೆ ಅಂತ ಕಂಠಿ ಹೇಳ್ತಾನೆ. ನೀವು DC ಆಗ್ಬಾರ್ದು ಅಂತ ಏಟೊಂದು ಜನ ಅಡ್ಡ ಹಾಕಿದ್ರು ಕೊನೆಗೆ ಗೆದ್ದಿದ್ಯಾರು ನೀವೇಯ ಅಂತ ಒಂದು ಲೆಟರನ್ನು ತೆಗೆದು ತೋರಿಸ್ತಾನೆ. ಅವ್ವ ಈ ಲೆಟರನ್ನು ಆ ಲೆಟರ್ ನಂಗೆ ಅರ್ಧಾಕ್ಬಿಟ್ಟಿರ, ನಮ್ಮವರು DC ಆಗ್ತಿದ್ದಾರೆ, ಡೆಲ್ಲಿಯಿಂದ ಟ್ರೈನಿಂಗಿಗೆ ಲೆಟರ್ ಬಂದೈತೆ ಅಂತ ಆ ಲೆಟರನ್ನು ತೋರಿಸಿ ಖುಷಿಯಿಂದ ಹೇಳ್ತಾನೆ. ಎಲ್ಲರಿಗೂ ತುಂಬಾನೇ ಖುಷಿ ಆಗತ್ತೆ. ಅದೇ ಟೈಮ್ಗೆ ಆ ದೃಶ್ಯನ ನೋಡ್ಬಿಟ್ಟು ಸಹ ನನಗೆ ಕನ್ಫ್ಯೂಷನ್ ಆಗತ್ತೆ. ಕಾಳಿಗೆ ಕಾಲ್ ಮಾಡ್ತಾಳೆ ಏನು ಅಂತ ತಿಳ್ಕೊಳ್ಳೋಣ ಅಂತ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು